ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯನವರಿಗೆ ಮಸೀದಿ ಕಟ್ಟಿದ್ರೆ ಪ್ರಯೋಜನ ಇಲ್ಲ, ಆದ್ರೆ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ನೋಡಿದಾಗ ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಯಾವ ರೀತಿ ರಾಜಕೀಯ ಲಾಭವನ್ನ ಬಯಸಿರಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಿದ್ದರಾಮಯ್ಯನವರು ಯುದ್ಧವನ್ನ ವಿರೋಧಿಸಿ ಮಾತನಾಡಿದ್ ಯಾಕೆ? ರಾಜಕಾರಣಿಗಳು ಒಂದ್ ಹೆಜ್ಜೆ ಇಡಬೇಕು ಅಂದ್ರೂ ಕೂಡ ಅದರಲ್ಲಿ ಪೊಲಿಟಿಕಲ್ ಗೇನ್ ಇಲ್ಲದೆ, ರಾಜಕೀಯ ಲಾಭ ಇಲ್ಲದೆ ಒಂದ್ ಹೆಜ್ಜೆ ಕೂಡ ಇಡೋದಿಲ್ಲ. ಅಂಥದ್ರಲ್ಲಿ ಇಂಥ ಘನಘೋರ ಘಟನೆಯಾದ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ನೀಡೋ ಸಂದರ್ಭದಲ್ಲಿ 100 ಬಾರಿ ಯೋಚನೆ ಮಾಡಿ ಏನು ಮಾತನಾಡಿದ್ರೆ ಯಾವ ರೀತಿ ಪರಿಣಾಮ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡೇ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಹಾಗಾದ್ರೆ ಯಾವ ಲೆಕ್ಕಾಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವರು ಈಗ ಯುದ್ಧ ಅನಿವಾರ್ಯ ಅಲ್ಲ, ಅನಿವಾರ್ಯ ಪರಿಸ್ಥಿತಿ ಬಂದಾಗ ಯುದ್ಧ ಮಾಡೋಣ ಅನ್ನೋ ಹೇಳಿಕೆಯನ್ನ ನೀಡಿದ್ರು? ಇದರಿಂದ ಅವ್ರಿಗಾಗೋ ಲಾಭ ಏನಿರಬಹುದು ಅನ್ನೋದನ್ನ ಗಮನಿಸಿದಾಗ ತಾವೊಬ್ಬ ಜಾತ್ಯತೀತ ನಾಯಕ ಅನ್ನೋದನ್ನ ಬಿಂಬಿಸಿಕೊಳ್ಳೋ ಪ್ರಯತ್ನನ, ಅಥವಾ ಅಖಂಡ ಶಾಂತಿ ಪ್ರಿಯ ಅನ್ನೋದನ್ನ ರಿಜಿಸ್ಟರ್ ಮಾಡಿಸೋದಕ್ಕೆ ಸಿದ್ದರಾಮಯ್ಯ ಈ ರೀತಿಯಾದ ಚಾಣಕ್ಯ ನಡೆ ಅನುಸರಿಸಿದ್ರ ಅನ್ನೋ ಸಹಜ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಪಾಕಿಸ್ತಾನದ ಮೇಲೆ ಸಿದ್ದರಾಮಯ್ಯ ಯುದ್ಧ ಸದ್ಯಕ್ಕೆ ಬೇಡ, ಯುದ್ಧ ಮಾಡಬೇಕು ಅನ್ನೋದು ಈಗ ಅನಿವಾರ್ಯ ಅಲ್ಲ ಅನ್ನೋ ರೀತಿಯ ಹೇಳಿಕೆಯನ್ನ ನೀಡಿಬಿಟ್ರು. ಯುದ್ಧ ಒಂದೇ ಅನಿವಾರ್ಯ ಅಲ್ಲ, ಈ ಪೋರ್ಷನ್ ಚರ್ಚೆಗೆ ಒಳಪಡಿಸೋಣ. ಆದ್ರೆ ಅವ್ರ ಮಾತಿನ ಮತ್ತೊಂದು ಭಾಗ ಇದೆಯಲ್ಲ, ಇರೋ ಭದ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡಬೇಕು. 100% ನಿಜ. ನಾವು ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದ ಮೊದಲ ದಿನದಿಂದ ಕೂಡ ಹೇಳ್ತಿರೋದಿದ್ದೇನೆ, ಇಬ್ಬರು ಕಾನ್ಸ್ಟೇಬಲ್ ಇದ್ದಿದ್ರು ಕೂಡ ಈ ಘನಘೋರ ದುರಂತದ ಪರಿಣಾಮ ಪ್ರಭಾವಗಳು ಕಡಿಮೆ ಆಗಿರ್ತಿತ್ತೇನೋ. ಕಂಪ್ಲೀಟ್ ಆಗಿ ಅಲ್ಲಿ ಇರುವ ಸೆಕ್ಯೂರಿಟಿಗಳು ಎಲ್ಲವೂ ಕೂಡ ಇಲ್ಲವೇ ಇಲ್ಲ ಅನ್ನೋ ಸ್ಥಿತಿಗೆ ತಲುಪಿದ್ದೇ ಕೂಡ 26ರಿಂದ 28 ಮಂದಿಯ ಪ್ರಾಣ ಹೋಗ್ಲಿಕ್ಕೆ ಕಾರಣವಾಯಿತು. ಇದನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮೊದಲ ದಿನದಿಂದ ಕೂಡ ಹೇಳ್ತಿದೆ. ಸಿದ್ದರಾಮಯ್ಯನವರ ಮಾತು ಕೂಡ ಅದಕ್ಕೆ ಪೂರಕವಾಗೇ ಇದೆ. ಭದ್ರತಾ ವ್ಯವಸ್ಥೆಯನ್ನ ಬಿಗಿಗೊಳಿಸುವ ಅನಿವಾರ್ಯತೆ ಇದೆ, ಎಸ್ಪೆಷಲಿ ಕಾಶ್ಮೀರದ ಭಾಗದಲ್ಲಿ. ಇದಿಷ್ಟೇ ಹೇಳಿದ್ರೆ ಬಹುಶಃ ಸಿದ್ದರಾಮಯ್ಯನವರು ಭದ್ರತೆಯನ್ನ ನೀವು ಹೆಚ್ಚು ಮಾಡಬೇಕು, ಭದ್ರತಾ ಲೋಪ ಆಗಿದೆ ಅನ್ನೋದನ್ನಷ್ಟೇ ಹೇಳಿದ್ರೆ ಈ ಮಟ್ಟಿಗೆ ಕಾಂಟ್ರವರ್ಸಿ ಆಗ್ತಿರ್ಲಿಲ್ಲ. ಪಾಕಿಸ್ತಾನದ ಟಿವಿ ಚಾನೆಲ್ಗಳು ಕೂಡ ಕವರ್ ಮಾಡ್ತಿರ್ಲಿಲ್ಲ. ಆದ್ರೆ ಯಾವಾಗ ಸಿದ್ದರಾಮಯ್ಯನವರು ಯುದ್ಧ ಅನಿವಾರ್ಯ ಅಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ರು, ಆಗ ಶುರುವಾಯಿತು ವಿವಾದ, ಟೀಕೆಗಳ ಸುರಿಮಳೆನೆ. ಯಾವಾಗ ನಿನ್ನೆಯ ಹೇಳಿಕೆಗೆ ಟೀಕೆ ವ್ಯಕ್ತವಾಯಿತು, ಇವತ್ತು ಮತ್ತೆ ಅದನ್ನು ಸಮರ್ಥಿಸಿಕೊಂಡು ಮಾತನಾಡಿದ್ರು ಚೀಫ್ ಮಿನಿಸ್ಟರ್. ನಾನು ಹೇಳಿದ್ದು ಯುದ್ಧ ಬೇಡೇ ಬೇಡ ಅಂತಲ್ಲ, ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಯುದ್ಧ ಮಾಡೋಣ ಅಂತ ಹೇಳಿ. ಅರೆ, ಅನಿವಾರ್ಯ ಪರಿಸ್ಥಿತಿ ಅಂದ್ರೆ ಯಾವುದು ಹಾಗಾದ್ರೆ? ಯುದ್ಧ ಈಗ ಬೇಡ, ಯುದ್ಧ ಪರಿಹಾರ ಅಲ್ಲ, ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಯುದ್ಧ ಮಾಡೋಣ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಸದ್ಯಕ್ಕೆ ಯುದ್ಧ ಬೇಡ ಅಂತಂದ್ರೆ ಇನ್ಯಾವಾಗ ಯುದ್ಧ ಬೇಕು? ಸದ್ಯದ ಸ್ಥಿತಿ ಹಾಗಾದ್ರೆ ಯಾವ ಪರಿಸ್ಥಿತಿ ಇದೆ? ಹೋಗಿರೋ 26 ಮಂದಿ ಅಮಾಯಕ ಹಿಂದೂಗಳ ಪ್ರಾಣ ನರಮೇಧ ಆಗಿದೆ. ಹುಡುಕಿ ಹಿಂದೂಗಳನ್ನ ಧರ್ಮ ಕೇಳಿ, ಹೆಸರು ಕೇಳಿ, ಪ್ಯಾಂಟ್ ಬಿಚ್ಚಿಸಿ ಹಲ್ಲೆಯನ್ನ ಮಾಡಲಾಗಿದೆ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬೇಕಾ? ಇದಕ್ಕಿಂತ ಗಂಭೀರ ಪರಿಸ್ಥಿತಿ ಬೇಕಾ? ಹೀಗೆ ಬಂದು ಕೊಂದವರಿಗೆ ಪಾಕಿಸ್ತಾನದ ಬೆಂಬಲ ಇದೆ ಅನ್ನೋದು ಕೂಡ ಸಾಬೀತಾಗಿದೆ. ಜಾಗತಿಕ ಮಟ್ಟದಲ್ಲಿ ಇದನ್ನ ಬೇರೆ ಬೇರೆ ದೇಶದ ನಾಯಕರು ಒಪ್ಪಿಕೊಂಡಿದ್ದಾರೆ. ನಮ್ಮದೇ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದಿನ್ನೂ ಕೂಡ ಗಂಭೀರ ಪರಿಸ್ಥಿತಿ ಅಂತ ಅನ್ನಿಸ್ತಾ ಇಲ್ವಾ? 26 ಜನರ ನರಮೇಧ ಗಂಭೀರ ಪರಿಸ್ಥಿತಿ ಅಲ್ವಾ? ಯಾಕೋ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಧಾಟಿಗಿಳಿದ್ಬಿಟ್ಟಿದ್ದಾರೆ. ದೊಡ್ಡ ಸಿಟಿಯಲ್ಲಿ ಇಂಥ ಚಿಕ್ಕ ಘಟನೆ ನಡೀತಿರುತ್ತೆ ಅಂದ್ಬಿಟ್ರು. ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಆದ ಸಂದರ್ಭದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ 26 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹಿಂದೂಗಳು. ಇದು ಕೂಡ ಗಂಭೀರ ಪರಿಸ್ಥಿತಿ ಅಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯನವರ ಪ್ರಕಾರ ಇನ್ನೆಷ್ಟು ಸೀರಿಯಸ್ ಸಿಚುಯೇಷನ್ ಆಗಬೇಕು ಯುದ್ಧ ಮಾಡಬೇಕು ಅಂದ್ರೆ? ಕೌಂಟ್ ಮಾಡ್ತಾ ಕೂರ್ಬೇಕಾ? 26 ಆಗಿದೆ, ಇನ್ನೊಂದು 26 ಆಗ್ಲಿ, ಇನ್ನೊಂದು 36 ಆಗ್ಲಿ, ಅಥವಾ 26 ಇರೋದು 260 ಆಗ್ಲಿ, ಆಗಾಗತ್ತ ಗಂಭೀರ ಪರಿಸ್ಥಿತಿ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಪರಿಸ್ಥಿತಿ. ಮತ್ತಿನ್ಯಾವ ದಾಳಿಯನ್ನ ನಿರೀಕ್ಷೆ ಮಾಡಿ ಈ ರೀತಿಯ ಘನಗಂಭೀರವಾದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಸಿದ್ದರಾಮಯ್ಯನವರು? ಆಶ್ಚರ್ಯ ಕಾರಣವಾಗ್ತಾ ಇದೆ. ಹೀಗಾಗೇನೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಹಿಂದೆ ತುಷ್ಟೀಕರಣದ ನೀತಿ ಅಡಗಿದೆಯಾ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಪ್ರಾರಂಭ ಆಗಿದೆ. ಇಷ್ಟು ಸೀರಿಯಸ್ ಸಿಚುಯೇಷನ್ ಅಲ್ಲೂ ಕೂಡ ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳೋ ಮೂಲಕ ಒಂದು ವರ್ಗವನ್ನ ಸಂತೋಷ ಪಡಿಸಲಿಕ್ಕೆ ಹೊರಟ್ರ ಸಿದ್ದರಾಮಯ್ಯನವರು. ಬೇಕಾ ಇಂಥ ವಿಚಾರದಲ್ಲೂ ಕೂಡ ತುಷ್ಟೀಕರಣ? ಹಾಗಾಗಿ ಅಲ್ವಾ ವಿರೋಧ ಪಕ್ಷದ ನಾಯಕರು ಇವತ್ತು ಮಾತನಾಡ್ತಿರೋದು, ಪಾಕಿಸ್ತಾನದಲ್ಲಿ ಒಂದು ಸಿದ್ದರಾಮಯ್ಯ ಟೆಂಪಲ್ ಕಟ್ಸ್ಲಿ ಅಂತ ಹೇಳಿ. ಟೆಂಪಲ್ ಅಂತ ಹೇಳಿಲ್ಲ ಅವರು, ಮಸೀದಿ ಅಂದಿದ್ದು. ಇನ್ಫ್ಯಾಕ್ಟ್ ಹಂಗ್ ಕಟ್ಸ್ಲಿ ಅನ್ನೋ ಉದ್ದೇಶದಲ್ಲಿ ಮಾತನಾಡ್ತಿದ್ದಾರೇನೋ ಅನ್ನೋ ಅನುಮಾನ ವಿರೋಧ ಪಕ್ಷದವರಿಗೆ ಸಹಜವಾಗಿ ಬರುತ್ತೆ. ಹೀಗಾಗೇನೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಹಿಂದೆ ಕೂಡ ತುಷ್ಟೀಕರಣ ಇದೆಯಾ ಅನ್ನೋ ಅನುಮಾನ.
ಹೀಗೆ ಹೇಳುವ ಮೂಲಕ, ಪಾಕಿಸ್ತಾನದ ವಿರುದ್ಧ ಯುದ್ಧ ಈಗ ಬೇಡ ಅಂತ ಹೇಳೋ ಮೂಲಕ ಒಂದು ವರ್ಗವನ್ನ ಸಂತುಷ್ಟಗೊಳಿಸಬಹುದು ಅನ್ನೋ ಪಲ್ಸ್ ಅರತೆ ಸಿದ್ದರಾಮಯ್ಯನವರು ಈ ರೀತಿಯಾದ ಹೇಳಿಕೆ ನೀಡಿದ್ರ ಸ್ವಾರ್ಥ ಬೇಕಾ? ದೇಶದ ಪರವಾಗಿ ನಿಲ್ಲೋ ವಿಚಾರದಲ್ಲೂ ಕೂಡ ಬೇಕಾ ರಾಜಕೀಯ ಕ್ಯಾಲ್ಕುಲೇಷನ್? ಇಷ್ಟ ದಿನ ಪರಿಸ್ಥಿತಿ ಹೆಂಗಿದೆ ನೋಡಿ. ಭಾರತ ಯಾವತ್ತೂ ಕೂಡ ತಾನಾಗೆ ಅಟ್ಯಾಕ್ ಮೋಡ್ಗೆ ಹೋಗೇ ಇಲ್ಲ. ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ಮೋಡ್ನಲ್ಲೇ ಇದೆ ಭಾರತ. ಬಂದು ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಾರ, ಅದಕ್ಕೆ ಪ್ರತಿಕ್ರಿಯೆ. ಪಾಕಿಸ್ತಾನ ಪ್ರಚೋದಿತವಾಗಿ ಒಂದು ದಾಳಿ ನಡೆಯುತ್ತೆ, ಅದಕ್ಕೆ ಪ್ರತಿಕ್ರಿಯೆ. ಯಾವತ್ತೂ ಪಾಕಿಸ್ತಾನದ ವಿರುದ್ಧ ಕಾಲ್ ಕೆರೆದು ಜಗಳಕ್ಕೆ ಹೋಗಿಲ್ಲ ಭಾರತ, ಯುದ್ಧಕ್ಕೂ ಕೂಡ ಹೋಗಿಲ್ಲ. ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ಮಂತ್ರವನ್ನೇ ಪಠಿಸ್ತಾ ಬಂದಿದೆ ಭಾರತ. ಉರಿ ದಾಳಿ ಆಯ್ತು, ಪುಲ್ವಾಮಾ ಅಟ್ಯಾಕ್ ಆಯ್ತು, ಇದಾದ ಬಳಿಕವೇ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ಗಳಾಗಿದ್ದು. ಏಕಾಏಕಿ ಹೋಗಿ ಪಾಕಿಸ್ತಾನದ ಮೇಲೆ ದಂಡೆತ್ತು ದಾಳಿ ಮಾಡಲಿಲ್ಲ ಭಾರತ. ಈಗಲೂ ಕೂಡ ಇನ್ ಕೇಸ್ ಯುದ್ಧ ಆದ್ರೆ ದಟ್ ವಿಲ್ ಆಲ್ಸೋ ಬಿ ಆಕ್ಷನ್ಗೆ ರಿಯಾಕ್ಷನ್. ಪೆಹಲ್ಗಾಮ್ನಲ್ಲಾದ ಹತ್ಯಾಕಾಂಡಕ್ಕೆ ಪ್ರತಿಕ್ರಿಯೆ ಆಗಿರುತ್ತದು, ಭಾರತ ಹೋಗಿ ಯುದ್ಧ ಮಾಡ್ತಿರೋದಲ್ಲ. ಈ ಲೆಕ್ಕಾಚಾರದಲ್ಲಿ ದೇಶದ ಪ್ರಧಾನಿಗಳು ನಿರ್ಧಾರವನ್ನ ಕೈಗೊಂಡ್ರೆ ಪಕ್ಷಾತೀತವಾಗಿ, ಮೋದಿ ಈ ಸಂದರ್ಭದಲ್ಲಿ ಕೈಗೊಳ್ಳುವ ನಿರ್ಧಾರ ಒಬ್ಬ ಬಿಜೆಪಿ ಪಕ್ಷದ ನಾಯಕನಾಗಿ ಕೈಗೊಳ್ಳೋ ನಿರ್ಧಾರ ಅಲ್ಲ, ಬದಲಾಗಿ ಅಖಂಡ ಭಾರತದ ಪ್ರಧಾನಿಯಾಗಿ ಕೈಗೊಳ್ಳುವಂತಹ ನಿರ್ಧಾರ. ಅದನ್ನ ಇಡೀ ದೇಶ ಒಕ್ಕೊರಲಾಗಿ ಬೆಂಬಲಿಸಲೇಬೇಕಾದ ಅನಿವಾರ್ಯತೆ ಇದೆ. ಇಂತಹ ಸಂದರ್ಭದಲ್ಲೂ ಬೇಕಾ ರಾಜಕೀಯ? ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತಾ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.